ನಮಸ್ಕಾರ. ನಾನು ಶ್ರೀ ವಾಟಾಳ್ ನಾಗರಾಜರವರ ಮಗಳು ಅನುಪಮಾ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮ ತಂದೆಯವರು ಅಖಂಡ ಕರ್ನಾಟಕ ಬಂದ್ ಕರೆ ಬಿಟ್ಟಿದ್ರು. ಅದು ಶಾಂತಿಯುತವಾದಂತಹ ಹೋರಾಟ. ಅಖಂಡ ಕರ್ನಾಟಕ ಬಂದ್ ಯಾವ ಕಾರಣಕ್ಕೋಸ್ಕರ? ಕಾವೇರಿ ನೀರು ಹಾಗೂ ಕಳಸಾ ಬಂಡೂರು, ಮೇಕೆದಾಟು ಯೋಜನೆ ಹಾಗೂ ರೈತರ ಎಲ್ಲ ಬೇಡಿಕೆಗಳ ಪರವಾಗಿ ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆದಿದೆ. ಆದರೆ ಇವತ್ತು ನಡೆದಂತಹ ವಿಚಾರ ತಮ್ಮೆಲ್ಲರಿಗೂ ನಾನು ಹೇಳಲೇಬೇಕು. ಇವತ್ತು ಅವರು ಬೆಳಗ್ಗೆ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಹೊರಡೋಕ್ ಮುಂಚೆ ಅವರನ್ನ ಸಾವಿರಾರು ಜನ ಪೊಲೀಸ್ನವರು ಮನೆ ಒಳಗಡೆ ಬಂದು ಬಂಧನ ಮಾಡಿ ಕರ್ಕೊಂಡು ಹೋದರು. ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಾದಂತಹ ವಿಚಾರವೇ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋರಾಟ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರು ಹೋರಾಟ ಮಾಡಬಹುದು, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಆದ್ರೆ ಹೋರಾಟ ಮಾಡೋದಕ್ಕೂ ಮುಂಚೆನೆ ಬಂದು ಅವ್ರ ಬಾಯಿನ ಮುಚ್ಚಿ ಅವ್ರು ಒಂದು ಮಾತು ಕೂಡ ಆಡಕ್ ಬಿಡದೆ ಅವ್ರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿರೋದು ನಿಜವಾಗ್ಲೂ ಖಂಡನೀಯವಾದಂತಹ ವಿಚಾರ. ಇದೇ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಜನ್ಸಿ ಪರವಾಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡಬಹುದು. ಆದ್ರೆ ಶ್ರೀ ವಾಟಾಳ್ ನಾಗರಾಜ್ರವರು ಈ ಕನ್ನಡ ನಾಡು, ನುಡಿ, ಭಾಷೆ, ಜಲ ಇದರ ಬಗ್ಗೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋರಾಟ ಮಾಡೋಕೆ ಹೊರಟಿದ್ರೆ ಅವರನ್ನ ಒಂದು ಮಾತು ಆಡಕ್ ಬಿಡದೆ ಮನೆ ಒಳಗಡೆ ನುಗ್ಗಿ ಸಾವಿರಾರು ಜನ ಪೊಲೀಸ್ನವ್ರು ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೇನ ಪ್ರಜಾಪ್ರಭುತ್ವ? ಹಾಗಾದ್ರೆ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿಲ್ವೇ? ಅವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ಈ ನಾಡಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ನಮ್ಮ ನಾಡಿನ ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ತಾವು ಗಮನಿಸಬೇಕು. ಈ ಅನ್ಯಾಯವನ್ನ ತಾವೆಲ್ಲರೂ ಖಂಡಿಸಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.